ಜಮಾತದ ಒಂದು ಅರ್ಧ ಕೆಲಸ ನಿತ್ಯ ಸಲುವಾಗಿ ಈ ವೇದಿಕೆಗೆ ನಾರಿಗೆ ಆಹ್ವಾನಿಸಿದ್ದಕ್ಕೆ ನಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ, ಅಣ್ಣವ್ರಿಗೆ ಇಷ್ಟ ಹೇಳೋದು, ನಮ್ಮ ದೇವರ ಪ್ರಿಯಲ್ಲಿ ನಮ್ಮ ಸಮಾಜ, ನನ್ನ ಅನಿಸಿದ ಮಟ್ಟಿಗೆ ನಮ್ಮ ಸಮಾಜ ಭಾಳ ಹಿಂದುಳಿದ ಅಂಥೇಳಿ ಯಾವುದಕ್ಕೂ ಹಿಂಜರಿಯಲಿ ಅಂತ ನಿಮ್ಮಲ್ಲಿ ಅಭಿಪ್ರಾಯ ಇದೆ. ಆದ್ರೆ ನೀವು 1999 ತಾವೇ ಬುದ್ಧಿ ಪೂಜೆ ಮಾಡಿ ಅಂತ ನಮ್ಮ ಕಿವಿ ಬಿದ್ದಿದೆ. ಆದರೆ ಈ ಸದ್ಯಕ್ಕೆ ಮಟ್ಟಿಗೆ ನಮ್ಮ ವಿಶ್ವಾಸ ಇದೆ, ತಾವು ಬುದ್ಧಿ ಪೂಜೆ ಮಾಡಿದ್ದಕ್ಕೆ ಮತ್ತೆ ಹೊಳ್ಳಿ ಇದಕ್ಕೆ ಓಪನ್ ಮಾಡ್ತೀರಂತ ನಿಮ್ಮ ಮೇಲೆ ನಮ್ಗೆ ಭಾಳಷ್ಟು ನಂಬಿಕೆ ಇದೆ. ಇನ್ನೊಂದು ವಿಶೇಷ ಹೇಳ್ಬೇಕಂದ್ರೆ, ಅಣ್ಣವ್ರ ಬಳಿ ನಾವು ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷಗಳು ಹೋಗಿ ಕೂತಾಗ ನಮ್ಮ ಹಿಂಗ್ರಿ ನಮ್ಮ ಊರುಗಳಲ್ಲಿ ಮನೆಗಳ ಸಮಸ್ಯೆ ಇದೆ ಅಂತ ಹೇಳಿದಾಗ ನಮಗೂ ಕೂಡ ನಮ್ಮ ಮಾರ್ಕಮಳ್ಳಿ ಒಂದು ಚಿಕ್ಕದ ಹಳ್ಳಿ, ಎಲ್ಲ ಕೂಡ ಎಷ್ಟು ಒಂದು 500ರಿಂದ 600, 1000, 2000 ವೋಟಿಂಗ್ ಅದಾವೆ. ಅಲ್ಲಿ 150 ಮನೆಗಳು ನಮ್ಗೆ ಆಯ್ತಪ್ಪ ಅಂತ 150 ಮನೆಗಳು ನಮಗೂ ಕೊಟ್ಟಿದ್ದಾರೆ. ಅವು ನಿನ್ನೆ ಕೂಡ ಅಪ್ರೂವಲ್ ಆದವು. ಅದಕ್ಕೆ ತಾವು ಕೂಡ ನಮ್ಮ ಮೈನಾರಿಟಿ ಸಮಾಜ, ನಮ್ಮ ಸಮಾಜದವರಿಗೆ ಭಾಳಷ್ಟು ಕಡುಬಡವರಿದ್ದಾರೆ. ತಾವು ಮನಸ್ಸು ಮಾಡಿದರೆ ಒಂದು 500,000 ಮನೆ ತಾವು ಮನಸ್ಸು ಮಾಡಿದ್ರೆ ಆತವ ಅಂತೇಳಿ ತಮ್ಮ ಮೇಲೆ ಭರವಸೆ ಬಿಡ್ತೇವೆ. ಅದು ನಮ್ಮ ಕೆಲಸ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೆಳಕ ವಿನಂತಿ ಹೇಳಿ ನಾನು ಹೊಸ ವರ್ಷದ ಎಲ್ಲರಿಗೂ ಶುಭಾಶಯ. ಇವತ್ತಿನ ದಿವಸ ನಾವು ಇಲ್ಲಿ ಎಲ್ಲ ಸಮಾಜದವರು ಕೂಡ ವಿಶೇಷವಾಗಿ ಈ ಅರ್ಧಮರ್ಧಕ್ಕೆ ನಿಂತಿರ್ತಕ್ಕಂಥ ನಮ್ಮ ಅಂಜುಮನ್ ಶಾಲೆ ಇದು ಕಮಿಟಿಯ ಒಂದು ಶಾದಿ ಮಹಲನ್ನು ಬಹುಶಃ ಅಣ್ಣವ್ರಿಗೆ ಗೊತ್ತದ. ಈ ಪಕ್ಷಾತೀತವಾಗಿ ನಾವು ಮಾತಾಡಿರ್ತೀವಿ, ನಾವು ಯಾವ ಪಕ್ಷದ ಕಾರ್ಯಕರ್ತನೂ ಅಲ್ಲ. ಈ ಹಿಂದೆ MLA ಅವರು ಚುನಾವಣೆ ಮಾಡಿದರು. ಪರಮಾತ್ಮ ಒಳ್ಳೆಯ ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ, ಸಹಬಾಳ್ವೆ, ಆರ್ಥಿಕವಾಗಿ, ದೈಹಿಕವಾಗಿ, ರಾಜಕೀಯವಾಗಿ ಹೆಮ್ಮರವಾಗಿ ಕಳಿಸ್ತಕ್ಕಂಥ ಒಂದು ಶಕ್ತಿ ಆ ದೇವರು ಪ್ರತಿಯೊಬ್ಬರ ಮೇಲೆ ಹಾರೈಸಲಿ ಅಂತಕ್ಕಂಥ ನಾವು ಶುಭವನ್ನು ಕೋರಿ, ಮೊಟ್ಟ ಮೊದಲನೇ ನಾವು ಮಾತಾಡ್ತಕ್ಕಂಥ ಸಬ್ಜೆಕ್ಟ್ ಅಭಿವೃದ್ಧಿ ವಿಚಾರ. ಕನಿಷ್ಠ ಸಮಾಜಕ್ಕಾಗಿ, ರಾಜಕೀಯವಾಗಿ, ಆಮೇಲೆ ಸಂಘಟನೆ, 3 ಸಬ್ಜೆಕ್ಟ್ ಮಾಡಿ ಸಂಖ್ಯೆ ಮಾತಾಡ್ತೀನಿ. ಯಾಕಂದ್ರೆ 3 ಅವಶ್ಯಕತೆಗಳಿವೆ. ಅಭಿವೃದ್ಧಿ ವಿಚಾರದಲ್ಲಿ ಒಂದು ದಿವಸ ನಾವು ಸ್ಥಾಪಿತ ಆಗ್ತಕ್ಕಂಥದ್ದು ಒಂದು ದೇವರಿಗೆ ಮತಕ್ಷೇತ್ರದಲ್ಲಿ ಕೆಲಸ ನಾವು ಮಾಡಬೇಕಾಗಿದೆ. ಯಾಕಂತಂದ್ರೆ ಈ ಕಡೆ ಎಲ್ಲರೂ ಹೇಳೋಲ್ಲ, ಇಲ್ಲಿ ಶೃಂಗಾರ ಶರಣಪ್ಪ ಸೊತ್ತಿಲ್ಲ, ಕಾಂಗ್ರೆಸ್ ಪಕ್ಷ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದು ಅಧಿಕಾರದಲ್ಲಿದೆ. ಆದರೆ ದೇವರಿಯ ಮತಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ಸೋತಿದೆ. ಆದರೆ ಕಾಂಗ್ರೆಸ್ ಇವತ್ತಿನ ದಿವಸ ದೇವರಿಯ ಸೋತರು ಸಹಿತ ರಾಜ್ಯದಲ್ಲಿ ಸರ್ಕಾರ ಕಾಂಗ್ರೆಸ್ ಅಧಿಕಾರದಲ್ಲಿರುವುದರಿಂದ ಅದು ಒಂದು ಹೆಮ್ಮೆಯ ವಿಷಯವಾಗಿ ಇವತ್ತಿನ ದಿವಸ ನಮ್ಮ ನಾಯಕರಲ್ಲಿ ಹೋಗಿ ಈ ಜನತೆಗೆ ಇರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ದಿಕ್ಕಿನಲ್ಲಿ ತೀರ್ಥಕರಣಿಯಿಂದ ಕುಟುಂಬದ ಮಾಡಿ ಕಟ್ಟಿ ಮಾಡಿ ಅನುದಾನವನ್ನು ಪಡೆದಬೇಕು ಅಂತಕ್ಕಂಥ ಹವ್ಯಾಸದಲ್ಲಿ ನಾವು ಸರ್ಕಾರನ ಕೊಡ್ತಕ್ಕಂಥ ಪರಶುರಾಮ್ ಆಗಿರ್ಬೋದು, ಪ್ರಕಾಶ್ ಆಗಿರ್ಬೋದು, ಊರವರಾಗಿರ್ಬೋದು, ಸರಿತಾ ಆಗಿರ್ಬೋದು, ಅನೇಕ ಜನರು ಸಹಿತ ನಮ್ಮ ಜೊತೆ ಸಾಥಿ ಕೊಡ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ನೀನು ಸಜ್ಜಿಕಾಗಿ ಒಬ್ಬರು ಹಿರಿಯರು ತುಂಬಿದಂಥ ಸಂದರ್ಭ ನಾವು ಬಂದಾಗ ಸಜ್ಜಿ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾಳೆಗೆ ಬರಬೇಕು, ನಾವೆಲ್ಲರೂ ಸೇರ್ತೀವಿ ಅಂತಕ್ಕಂಥ ಮಾತು. ಬಹುಶಃ ನಾನು ಈ ಹಿಂದೆ ಮೊದಲೇ ಹೇಳಿದ್ದೆ, ನಾನು ಇವತ್ತಿನಾಗ IBA ಮೀಟಿಂಗ್ ಕರೆದಿದ್ದೆ, ನೀವು ಎಲ್ಲರೂ ಸೇರಿ ನೀವು ಎಲೆಕ್ಷನ್ ಏನೇ ಮಾಡಿರ್ಬೇಕು, ಏನು ಮಾಡಿರೋ ತಿಳ್ಕೊಂಡು ನಾನು ಕೇಳಲ್ಲ. ಅದು ನನ್ನ ದುರ್ದೈವ, ನಾನು ಸೋತಿದ್ದೀನಿ, ಅದಕ್ಕೆ ನಾನೇ ಹೊಣೆ ಅಂತಕ್ಕಂಥ ರೀತಿಯಲ್ಲಿ ನಾನು ಅಷ್ಟೇ ದುಡ್ಕೊಂಡು ಅಟ್ಲೀಸ್ಟ್ ಸರ್ಕಾರ ರೀತಿಯ ತಿಳ್ಕೊಂಡು ಅಂದಾಗ ಮುಂದೆ ಬಂದು ಇಂಥ ಕೆಲಸ ಮಾಡಿಕೊಡ್ರಪ್ಪ ಕೇಳ್ಕೊಂಡು ನೀವು ಪ್ರತಿಯೊಂದು ವಾರ್ಡಿನ ಮೆಂಬರ್ಗಳು ಆಯ್ಕೆಯಾಗಿ ಬಂದಿರ್ತಕ್ಕಂಥವ್ರು ಬರೀ, ಇವತ್ತು ನಾಮಿನೇಟ್ ಆಗಿರ್ತಕ್ಕಂಥವ್ರು ಬರೀ, ಅಥವಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಿರಿಯರು ನೋಡ್ಕೊಂಡು, ಸೋದರ ನೋಡ್ಕೊಂಡು ನೀವು ಬಂದು ಇಂಥ ಕೆಲಸ ಅಂತ ತಿಳ್ಕೊಂಡು ಹೇಳಿದ್ರೆ ಬಹುಶಃ ಸಂಬಂಧಪಟ್ಟಂಥ ಮಂತ್ರಿ ನಂತರ ಹೋಗಿ ಕುಟುಂಬದ ಚರ್ಚೆ ಮಾಡಿ ಬರೋಣ ಅಂತಕ್ಕಂಥ ಮಾತನ್ನ ಒಂದು 2-3 ಬಹುಶಃ ಯಾರೂ ಬರಲಿಲ್ಲ. ಅದು ಯಾಕೆ ಬರಲಿಲ್ಲೋ, ಅದಕ್ಕೆ ಹಿನ್ನೆಲೆ ಏನಾಯಿತು ನನಗಂತೂ ಗೊತ್ತಿಲ್ಲ. ಆದರೆ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸಕ್ಕೆ
ಅಡ್ಡಿ ಆಗ್ತಕ್ಕಂಥದ್ದು ಇವತ್ತಿನ ದಿವಸ ಕೆಲವೊಂದು ಕಡೆ ನಡೀತಾ ಇದೆ. ಅದು ಅಡ್ಡಿ ಆಗ್ತಕ್ಕಂಥ ನಡೀತಾ ಇದ್ರು ಸಹಿತ ನಾನೇನು ಅದಕ್ಕೆ ಬಿಟ್ಟು ಗೊತ್ತಿಲ್ಲ, ನಾನು ಮುಂದುವರಿಕೆ ಮಾಡ್ತಾ ಇದ್ದೀನಿ. ಅದು ಇದ್ದೇ ಇರ್ತಾರ, ಯಾಕೆ ಕೆಲಸ ಮಾಡುವಲ್ಲಿ ಕೆಡ್ಸೋರು ಭಾಳ ಮಂದಿ ಇರ್ತಾರೆ. ಯಾಕೆ ಈಗ ಅದಕ್ಕೆ ಅದು ಬೇರೆ ಪಕ್ಷದವರಿಂದ ಅಲ್ಲ, ಅದು ನಮ್ಮ ಪಕ್ಷದವರಿಂದೇ. ನಮ್ಮ ಪಕ್ಷದೊಳಗೆ ಇವತ್ತಿನ ದಿವಸ ಇನ್ನೊಂದು ಬಿ ಟಿ ಮತ್ತು ರೆಡಿ ಆಗೈತಿ. ನಾವು ಚಲೋ ಮಾಡ್ಕೊತ ಹೋಗ್ತೈತಿ, ಅವ್ರು ಕೆಟ್ಟ ಮಾಡ್ಕೊಂಡು ಬರ್ತಿರ್ತಾರೆ. ಇಂದ ನಾವು ನಾಮಿನೇಟ್ ಮಾಡಿ ತಿಳ್ಕೊಂಡು ಹೇಳ್ತೀವಿ, ಅವ್ರು ಬ್ಯಾಡ ತಿಳ್ಕೊಂಡು ಹೇಳ್ತಿರ್ತಾರೆ. ನಾವು ಅಭಿವೃದ್ಧಿ ಮಾಡ್ಕೊತ ಹೋಗ್ತಿರ್ತೀವಿ, ಅವ್ರು ಬ್ಯಾಡ ತಿಳ್ಕೊಂಡು ಹೇಳ್ಕೊತ ಬರ್ತಿರ್ತಾರೆ. ಅವ್ರಿಗೆ ಅದೇ ಟೈಪ್ ದೇವ್ರ ಇಟ್ಟಿರಲಿ, ಬುದ್ಧಿ ಕೊಡಲಿ, ನಮಗೆ ಇದೇ ಟೈಪ್ ಬುದ್ಧಿ ಕೊಡಲಿಪ್ಪ ತಿಳ್ಕೊಂಡು ದೇವರೆಲ್ಲ ಹೇಳೋದು ಇಷ್ಟೇ. ಅಲ್ಪ ಸಮುದಾಯ, ಅಲ್ಪಸಂಖ್ಯಾತರ ಸಮುದಾಯಗಳಿಗೆ ಅದಿರಿ, ಅವ್ರಿಗೆ ಸೀಮಿತವಾಗಿ ಮಾತಾಡ್ತಾ ಇದ್ದೀನಿ ನಾನು. ಯಾಕಂತ ಮತ್ತು ಕಾಮನ್ ಸಬ್ಜೆಕ್ಟ್, ಕಾಮನ್ ಎಲ್ಲ ಕಡೆ ಸಹಿತ ಮಾತಾಡ್ಕೊಂತ ಪೂರ್ವದಲ್ಲಿ ಇವತ್ತು ಅಲ್ಪಸಂಖ್ಯಾತರಿಗೆ ಭಾಳ ಇವತ್ತು ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ನಂತರ BJP ಸರ್ಕಾರದಲ್ಲಿದ್ದಾಗ ಎಲ್ಲ ಯೋಜನೆಗಳು ಕೈ ಬಿಟ್ಟಿದ್ರು. ಇವತ್ತು ಪುನಃ ಏನಂದ್ರೆ ಸಿದ್ದರಾಮಯ್ಯನವರು ಸರ್ಕಾರ ಬಂದ ನಂತರ ಪುನಃ ಎಲ್ಲ ತಂದು ಕೊಟ್ಟಿದ್ದಾರೆ. ಯಾಕೆ ಎಲ್ಲ ಕಡೆಯೂ ಸಹಿತ ಅಲ್ಪಸಂಖ್ಯಾತರ ಸಮುದಾಯದವರು ಲಾಭ ತೊಗೊಳಕತ್ತಾರೆ, ದೇವ್ರಿಗೆ ಯಾಕೆ ಮುಂದೆ ಬರ್ತಾ ಇಲ್ಲ? ಅದಕ್ಕೆ ಏನು ಕಾರಣಗಳಂತ ನನಗೆ ಗೊತ್ತಿಲ್ಲ. ಆದರೂ ಸಹಿತ ತಿಳಿಸಿ ಹೋಗ್ತಾ ಇದ್ದೀನಿ. ಇವತ್ತು ಈ ಸಮುದಾಯ ಭವನ ಹೇಳಿದ್ರಿ, ಇವತ್ತು ಅಲ್ಲಿ ಅವತ್ತು ಅಡಿಗಲ್ ಮಾಡಿ ಹೋಗಿದ್ದೆವು, ಇವತ್ತಿನ ಕೆಲಸ ಅರ್ಧಕ್ಕೆ ನಿಂತೈತಿ ಅಂತಕ್ಕಂಥ ಮಾತು ಹೇಳಿದ್ರು. ಅದ್ರ ಬಗ್ಗೆನೂ ಸಹಿತ ಹೇಳ್ತಾ ಇದ್ದೀನಿ. ಒಂದು ಅಂಜುಮನ್ ಕಮಿಟಿಯವ್ರು ಇರ್ತೀರಿ, ಅಧ್ಯಕ್ಷ ಚೇರ್ಮನ್ ಇರ್ತೀರಿ, ಉಪಾಧ್ಯಕ್ಷರು ಇರ್ತೀರಿ, ಒಂದು 4-5 ಮಂದಿ ಸೇರಿ ಅದಕ್ಕೊಂದು ಪ್ಲ್ಯಾನ್ ಮಾಡಿರಿ, ಎಸ್ಟಿಮೇಟ್ ಮಾಡಿರಿ. ನಿಮ್ಮ ಅಂಜುಮನ್ ಇಸ್ಲಾಂ ಕಮಿಟಿ ಠರಾವ್ ಬರ್ಸ್ರಿ, ಒಂದು ಕವರಿಂಗ್ ಲೆಟರ್ ಬರ್ಸ್ರಿ, ಅದಕ್ಕೆ ಮತ್ತೆ ಎಸ್ಟಿಮೇಟ್ ಮಾಡಿಸ್ರಿ ಅಂದ್ರೆ ಎಷ್ಟು ಅನುದಾನ ಆಗ್ತೈತಿ. ಸುಮ್ಮನೆ ಅನ್ನೋಲ್ಲ, ಒಂದು 20-25 ಲಕ್ಷ ಕೊಡ್ರಿ ಅಥವಾ 10 ಲಕ್ಷ ಕೊಡ್ರಿ, 50 ಅದು ಕೊಟ್ಟೆ ಮತ್ತೆ ಅರ್ಧಕ್ಕೆ ನಿಂತಿರ್ತದೆ. ಬೇಡ, ನಿಮ್ಮ ಕಂಪ್ಲೀಟ್ ಆಗಕ್ಕೆ ಎಷ್ಟು ದುಡ್ಡು ಬೇಕು, ಮತ್ತೊಮ್ಮೆ ಅರ್ಧಕ್ಕೆ ನಿಂತಕ್ಕೆ ಬರಬಾರ್ದು. ಆ ನಿಟ್ಟಿನೊಳಗೆ ನೀವು ಎಸ್ಟಿಮೇಟ್ ಮಾಡಿರಿ. ಒಮ್ಮೆ ಇಂಜಿನಿಯರ್ ಕಡೆಯಿಂದ ಈ ಕೆಲಸ ಬೇಕಾದ್ರೆ ಎಷ್ಟು ದುಡ್ಡು ಬೇಕು ನಾವು ಮಾಡಿರಿ, ಒಂದು 4-5 ಮಂದಿ ಕೂಡ್ರಿ, ಬರ್ರಿ, ನಾನು ಬರ್ತೀನಿ ನಿಮ್ಮ ಜೊತೆಯಲ್ಲಿ. ನಿಮ್ಮ ಸಮಕ್ಷಮ ಕೊಟ್ಟು ಸಂಬಂಧಪಟ್ಟಂಥ ಮಿನಿಸ್ಟ್ರನ್ನ ಬರೆಸಿ ಮಂಜೂರು ಮಾಡಿಸ್ಕೊಡ್ತೀನಿ. ಅದ್ರ ಬಗ್ಗೆ ಕೆಲಸ ಚಾಲು ಮಾಡ್ತೀನಿ. ಇನ್ನು ಎರಡನೇದಾಗಿ ಇದು ಸಾಮಾಜಿಕವಾಗಿರ್ತಕ್ಕಂಥ ಒಂದು ಬೇಡಿಕೆ. ಇನ್ನೂ ಸಹಿತ ಕೆಲವೊಂದು ಸಾಮಾಜಿಕವಾಗಿರ್ತಕ್ಕಂಥ ಬೇಡಿಕೆಗಳು ಸಹಿತ ಹೇಳ್ತಾ ಇದ್ವಿ. ಮತ್ತು ಸ್ಮಶಾನ ಜಾಗ ಇರ್ತೈತಿ, ಸ್ಮಶಾನ ಕಂಪೌಂಡ್ ಹಾಕಬೇಕಾಗ್ತೈತಿ, ಸ್ಮಶಾನಕ್ಕೆ ಹೋಗ್ತಕ್ಕಂಥ ಶಿಕ್ಷೆ ರಸ್ತೆ ಹಾಕಬೇಕಾಗಿರ್ತೈತಿ, ಅಥವಾ ಸ್ಮಶಾನದಲ್ಲಿ ಒಂದು ಹೈಮಾಸ್ ಕ್ಲಿನಿಕ್ ಹಾಕಬೇಕಾಗಿರ್ತೈತಿ. ಇದು ಸಾಮಾಜಿಕವಾಗಿರ್ತಕ್ಕಂಥ. ಇಲ್ಲಿ ನೀವು ಓಣಿ ಐತಿ, ನಿಮ್ಮ ಓಣಿ ಒಳಗೆ ಒಂದು ಈ ಎಲ್ಲ ಒಂದು ಜಂಕ್ಷನ್ ಟೈಪ್ ಐತಿ, ಟಿಪ್ಪು ಸುಲ್ತಾನ್ ಸರ್ಕಲ್ ಐತಿ, ಇಲ್ಲಿ ಒಂದು ಹೈಮಾಸ್ ಲೈಟ್ ಹಾಕ್ರಿ ಅಂತಂದ್ರೆ ಇದು ಸಾಮಾಜಿಕವಾಗಿ ಎಲ್ಲ ಸಾರ್ವತ್ರಿಕವಾಗಿರ್ತಕ್ಕಂಥ ಬೇಡಿಕೆ. ಇದು ನಿಮ್ಮ ಸಮುದಾಯಕ್ಕೆ ಇರ್ತಕ್ಕಂಥ ಬೇಡಿಕೆಗಳು. ಇನ್ನು ವೈಯಕ್ತಿಕವಾಗಿರ್ತಕ್ಕಂಥ ಅನೇಕ ಇವತ್ತಿನ ದಿವಸ ಸವಲತ್ತುಗಳು ಅದ. ಇವತ್ತು ನೀರು ಸಾಲ ಅಂತೀವಿ, ಅದ್ರ ಸಾಲ ಅದು ಸಬ್ಸಿಡಿ ರೂಪದಲ್ಲಿ ಇರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಪಂಚಾಯತಿ ಸಂಬಂಧ ಇರಲಾರ್ದೇ ನೇರವಾಗಿ ನಿಮ್ಮ ಹೆಸರು, ನಿಮ್ಮ ಆಧಾರ್ ಕಾರ್ಡ್ ನಂಬರ್, ಬ್ಯಾಂಕ್ ಪಾಸ್ಬುಕ್ ನಂಬರ್, ರೇಷನ್ ಕಾರ್ಡ್ ನಂಬರ್, GPS ನಂಬರ್, ನಂತರ ಇದು ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇವು ಕೊಟ್ಟಿರ್ತಂದ್ರೆ ಬಡವರಿಗೆ ನೇರವಾಗಿ ನಿಮ್ಮ ಅಕೌಂಟಿಗೆ ಬಂದು 1,99,000 2 ಲಕ್ಷ ರೂಪಾಯಿ ನಿಮ್ಗೆ ಕಟ್ಟಡಕ್ಕೆ ಬರ್ತಾವೆ ನೇರವಾಗಿ. ಇದು ಭಾಳ ಸಲನೂ ಅಂತ ಹೇಳಕತ್ತೀನಿ. ಪಂಚಾಯತಿಯವ್ರಿಗೆ ಹೇಳೋದು ಪಂಚಾಯತಿಯವ್ರಂತೂ ಭವಿಷ್ಯ ಮಾಡ್ಕೊಳ್ಳಿಕ್ಕಿಲ್ಲ. ಮೊನ್ನೆ ನಾನು ಮೀಟಿಂಗ್ ಕರೆದೆ, ನಾನು ಎಲ್ಲ ಪಂಚಾಯತಿ ಸದಸ್ಯರಿಗೆ ಪಂಚಾಯತಿಯಲ್ಲಿ ಕರೆದು ಏನೇನು ಬೇಡಿಕೆ ಮಾಡಿ ಕೊಡಿಸ್ತೀವಿ ಅಂತ ಬರ್ರಿಯಪ್ಪ ತಿಳ್ಕೊಂಡು ಹೇಳಿದ್ರೆ ಎಲ್ಲೋ ದೇವ್ರು ಕೊಡೋದಂತ ಕುರಿ ಕೊಯ್ದ್ರಂತ ಇಲ್ಲಿ ಡೆವಲಪ್ಮೆಂಟ್ ವಿಚಾರ ಬಿಟ್ಟು ಅಲ್ಲಿ ಹೋಗ್ಬಿಟ್ರಿ ಎಲ್ಲರೂ. ಅಂದಾಗ ಇವರು ಸಾರ್ವಜನಿಕವಾಗಿ ಆಯ್ಕೆಯಾಗಿ ಬಂದಿರತಕ್ಕಂಥ ಜನಪ್ರತಿನಿಧಿಗಳು ಜನರಿಗಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ತಮ್ಮ ಒಂದು ಹೋರಾಟ ಇರಬೇಕು. ಆ ಹೋರಾಟದ ಮನೋಭಾವನೆ ಭಾಳ ಆಸಕ್ತಿ ಕಡಿಮೆ ಇತ್ತು. ಆದರೂ ಸಹಿತ ನೇರವಾಗಿ ಇವತ್ತು ನಿಮ್ಮ ಓಣಿಗೆ ಬಂದಿದ್ದೆ ನಾನು. ಇವತ್ತಿನೆಲ್ಲ ನೀವು ಮಾಡ್ಕೊತಿದ್ದ ಬರುವಳದಾಗ ಹಂಗೆ ಅಲ್ಲ, ಎಷ್ಟು ಮಂದಿ ಬಡವರು ಇದ್ದೀರಿ. ಈಗ ಹೇಳಿದ್ನಲ್ಲ ನಾನು ಫಾರ್ಮ್ಯಾಟ್, ಆ ಫಾರ್ಮೆಟಲ್ಲಿ ತುಂಬಿಕೊಂಡು ನೀವು ಬಂದ್ರಿ ಅಂತಂದ್ರೆ ನೇರ ಪಂಚಾಯತ್ ಸಂಬಂಧ ಇಲ್ಲ. ಪಂಚಾಯತಿ ಬರ್ತಕ್ಕಂಥದ್ದು ಬಸವ ಯೋಜನೆ ಮನೆಗೆ, ಆ ಬಸವದಲ್ಲಿ ಬರ್ತಕ್ಕಂಥದ್ದು 10% ಮೈನಾರಿಟಿ ಬರ್ತಾವೆ, 15% SC ಬರ್ತಾವೆ, 7% ST ಬರ್ತಾವೆ, 68% ಜನರಲ್ ಬರ್ತಾವೆ. ಅದು ಬಸವದಲ್ಲಿ ಬರ್ತಕ್ಕಂಥ ಮನೆಗಳು. ಆದ್ರೆ ಪರ್ಟಿಕ್ಯುಲರ್ ಮೈನಾರಿಟಿಯವರಿಗೆ ಸಂಬಂಧ ಇದೆ. ಅದು ಪಂಚಾಯತಿ ಬಂದಾಗ ಪಂಚಾಯತಿ ದರ ಬರಿಬೇಕಾಗ್ತೈತಿ, ನಂತರ ಅವ್ರಿಗೆ ಸಭೆ ಮಾಡಬೇಕಾಗ್ತೈತಿ ಕಟ್ಟಡ ಪಂಚಾಯತಿಯಲ್ಲಿ. ಆಮೇಲೆ ಏನದಲ್ಲ ಅದು ಆಯ್ಕೆ ಮಾಡಿಕೊಂಡು GPS ಮಾಡಿಕೊಂಡು ನಂತರ UO ಕಳಿಸಿ CS ಕಳಿಸಿ ಆಮೇಲೆ ನೀವು MD ಕಳಿಸ್ಬೇಕಾಗ್ತೈತಿ.
ಆದರೆ ನಿಮ್ಮ ಸಮುದಾಯಕ್ಕೆ ಅದೇನೂ ಇಲ್ಲ ಪ್ರೊಸೀಜರ. ನೇರವಾಗಿ ಫಾರ್ಮೆಟ್ನ ತಂದು ಕೊಟ್ಟರೆ ಅಂದರೆ ನೇರವಾಗಿ ಡೈರೆಕ್ಟ್ ನಿಮಗೆ ಮನೆಗಳು ಬರ್ತಾವೆ. ಒಂದು GPS ನಂಬರ್ ಕೊಟ್ಟರೆ ಸಾಕಷ್ಟೇ, GPS ಮಾಡಿ ಅಂದಾಗ ಬಡವರಿಗೆ ಮನೆ ಕಟ್ಕೊಳ್ಳೋಕ್ಕೂ ಸಹಿತ ಅನುಕೂಲ ಆಗ್ತೈತೆ ಅಂತಕ್ಕಂಥ ಪರಿಕಲ್ಪನೆ ನಿಮ್ಮಲ್ಲಿ ಇಟ್ಕೊಳ್ಬೇಕು. ಮತ್ತು ಯಾರ್ಯಾರಿಗೆ ಇವತ್ತಿನ ದಿವಸ ಈ ಸಮುದಾಯ ಭವನ ಇವತ್ತಿನ ದಿವಸ ಇದ್ರ ಬಗ್ಗೆ ಆಯಿತು. ಇವತ್ತು ಇನ್ನೂ ಸಹಿತ ಅಲ್ಪಸಂಖ್ಯಾತರ ಸಮುದಾಯಗಳಿಗೆ ಇವತ್ತು ಕೆಲವೊಂದು ಹೊಲಗಳಿಗೆ ಹೋಗ್ತಕ್ಕ ಜಮೀನುಗಳು ಇರ್ತಾವೆ. ಅಲ್ಪಸಂಖ್ಯಾತ ಸಮುದಾಯ ಹೊಲಗಳಿಗೆ ಹೋಗೋ ರಸ್ತೆ ಇರ್ತೈತಿ, ಅಲ್ಲಿ ರಸ್ತೆ ಇರೋಂಗಿಲ್ಲ. ಆ ರಸ್ತೆ ಮಾಡ್ಲಿಕ್ಕಿಂದಲ ಸರ್ಕಾರದಲ್ಲಿ ಸೌಲಭ್ಯ ಅದ. ಇವತ್ತು ನಿಮ್ಮ ಓಣಿ ಐತಿ, ನಿಮ್ಮ ಓಣಿಯಲ್ಲಿ CC ರಸ್ತೆ ಮಾಡಬೇಕಾಗೈತಿ. ಆ CC ರಸ್ತೆ ಮಾಡ್ಲಿಕ್ಕಿಂದಲ ನಿಮ್ಮ ಸಂಬಂಧಪಟ್ಟಂಥ ಒಬ್ಬ ಇಂಜಿನಿಯರ್ ಎಸ್ಟಿಮೇಟ್ ಮಾಡಿಕೊಂಡು ನಿಮ್ಮ ಗ್ರಾಮಸ್ಥರ ತಂಬದಂತ ಅದು ಪಂಚಾಯತಿಯಿಂದ ಕೊಡ್ಬೇಕಾಗುತ್ತೆ. ಅದಕ್ಕೆ ಯಾಕಂತ ನೇರವಾಗಿ ಡೈರೆಕ್ಟ್ ಬರೋಲ್ಲ. ಅದು ಪಂಚಾಯತಿ ಸದಸ್ಯರು ತರ ಬರ್ಕೊಂಡು ಮುಂದೆ ನಾವು ಮಾಡಿದಾಗ ಅದು ನಿಮ್ಮ ಓಣಿಯಲ್ಲಿ ಇವತ್ತು ಗಟ್ಟರ ಆಗಿರ್ಬೋದು, ಕುಡಿಯೋ ನೀರಿನ ಸಮಸ್ಯೆ ಆಗಿರ್ಬೋದು, ಸ್ಕೇರ್ಸಿಟಿಯಲ್ಲಿ ಆಗಿರ್ಬೋದು. ಇವತ್ತು ಜನರಲ್ಲಿ ಇವತ್ತಿನ ಇದ್ರೊಳಗೆ ಬರ್ತಕ್ಕಂಥ ಕುಡಿ ನೀರು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು, ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದಾಗಿರ್ಬೋದು. ಇಂಥ ಒಂದು ಅನೇಕ ಯೋಜನೆಗಳು ಸಹಿತ ಇವತ್ತು ಹಾಳದವ. ಪ್ರತಿಯೊಂದು ಸಹಿತ ಹೇಳ್ಕೋಬೇಕು. ನಿಮ್ಗೆ ಸಂತಿ ನೆನಪಾಗಿದೆ, ಸಾಮರ್ಥ್ಯ ಎಲ್ಲ ಜೋಗ್ಲಾಗ್ತಕ್ಕ ಇದು ಹೆಚ್ಚು 18 ಯೋಜನೆಗಳು ಈ ಅಲ್ಪಸಂಖ್ಯಾತರ ಸಮುದಾಯಗಳಿಗೆ ಸಂಬಂಧಪಟ್ಟಿದೆ. 18 ಪೂರ ಓವರಾಲ್ ಟೋಟಲ್ ಮಟ್ಟ 180 ಯೋಜನೆಗಳು ಬರ್ತಾವೆ ಎಲ್ಲ ಸಮುದಾಯಗಳಿಗೆ, ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಕೊಡ್ಕೊಂಡು. ಅದಕ್ಕೆ ನಿಮ್ಮ ಯೋಜನೆಗಳು ನೀವು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳತಕ್ಕಂಥ ಜವಾಬ್ದಾರಿ ನಿಮ್ಮಲ್ಲಿ ಬೇಕು. ಇದರಲ್ಲಿ ಮೇನ್ ಆಗಿ ಓಡಾಡ್ತಕ್ಕಂಥ ಒಂದು 4-5 ಮಂದಿ ಯಾರು ಎಲ್ಲರೂ ಸಹಿತ ಓಡಾಡಿ ಮಾಡೋಕ್ಕಾಗಲ್ಲ. ಮೇನ್ ಜವಾಬ್ದಾರಿ ಇರ್ತಾರೆ 3-4 ಮಂದಿ ಯಾರಿಗೆ ಹುಡ್ಕೊಂಡು ಏನೇನು ಮಾಡಬೇಕು ರೆಡಿ ಮಾಡಿ. ಪ್ರಕಾಶ್ ಇರ್ತಾನೆ, ಇಲ್ಲಿ ನಮ್ಮ ಇವ್ರು ಇರ್ತಾರೆ, ಪಟ್ಟಣ ಪಂಚಾಯತಿ ನಾಮಿನೇಟ್ ಸದಸ್ಯರು ಇರ್ತಾರೆ, ಅವ್ರಿಗೆ ಕರ್ಕೊಡ್ರಿ. ಅವ್ರಿಗೆ ಕರ್ಕೊಂಡು ಆ ಬೇಕಾದಂಥ ಕಾಗದಪತ್ರ ಏನು ರೆಡಿ ಮಾಡ್ಕೋಬೇಕು ಅನ್ನುವಂಥದ್ದು ರೆಡಿ ಮಾಡ್ಕೊಡ್ರಿ. ಅದಕ್ಕೆ ರೆಡಿ ಮಾಡ್ಕೊಂಡ್ರಿ ಅಂತಂದರೆ ಇದು ಬಹುಶಃ ನಾವು 2ನೇ ಹಂತದಲ್ಲಿ ಸಹ ನಮ್ಮ ಮನೆಗಳು ಕೊಡ್ಲಾಗ್ತೀವಿ. 1ನೇ ಹಂತದಲ್ಲಿ 2 ವರ್ಷ ಕೊಡ್ತೀವಿ, 2ನೇ ಹಂತದಲ್ಲಿ 7 ವರ್ಷ ಮನೆ ಕೊಡ್ಲಾಕತ್ತೀವಿ. 10,000 ಮನೆ ಅದು ನಮ್ಮ ಸಿಟಿ ದೇವರಿಪುರಿ ಮತಕ್ಷೇತ್ರಕ್ಕೆ 20 ವರ್ಷದೊಳಗೆ ಬಹುಶಃ ಈ ಇಷ್ಟು ಮನೆಗಳು ಯಾರಾದರೂ ತಂದು ಕೊಟ್ಟಿದ್ದು